ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ ಅಲ್ಲಿ ನಾನು ಒಂಥರ ಕಿಚಪ್ ಸೆಟಪ್ ಅಲ್ಲಿ ಬಂದಿದ್ದೀನಿ. ಏನಪ್ಪ ವಿಷಯ ಅಂತಂದ್ರೆ ಮನೆಯಲ್ಲಿ ಇವತ್ತು ಎಗ್ ಪಫ್ಸ್ ಫ್ರೈ ಮಾಡ್ತಾ ಇದೀವಿ. ಸೊ ಬನ್ನಿ ಮಾಡೋಣ, ಹೇಗೆ ಬರುತ್ತೆ ನೋಡೋಣ, ಓಕೆನಾ? ಓಕೆ ಗೈಸ್, ಈ ಒಂದು ಸ್ಟವ್ನ ನಾನು ತರಿಸಿದ್ದೀನಿ. ಈ ಒಂದು ಸ್ಟವ್ ಅಲ್ಲಿ ಇದೇ ಫಸ್ಟ್ ಕುಕ್ ಮಾಡ್ತಾ ಇರೋದು. ಸೊ ಲೆಟ್ಸ್ ಸಿ, ಇದೇನಾದ್ರು ವರ್ಕ್ ಆದ್ರೆ ನೆಕ್ಸ್ಟ್ ನಾವೆಲ್ಲಾದ್ರೂ ಔಟ್ಡೋರ್ ಹೋಗ್ಬಿಟ್ಟು ಕ್ಯಾಂಪಿಂಗ್ ಮಾಡೋಣ. ಓಕೆ ಹಚ್ಲಾ? ನಂಗೆ ಭಯ ಗೈಸಿದ್ದು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ, ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಹೋಗಿದ್ದೀವಿ. ಹೆಂಗಿದು? ಓಕೆ, ಇದು ಗ್ಯಾಸ್ ಹತ್ರನೇ ಇರುತ್ತೆ, ಏನಾಗಲ್ವಾ? ಓಕೆ ಗೈಸ್, ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇವಾಗ ಈ ಒಂದು ದೊಡ್ಡ ಪಾತ್ರೆನ ಇದ್ರ ಮೇಲೆ ಇಡ್ತಾ ಇದ್ದೀನಿ. ಓಕೆ ಓಕೆ ಗೈಸ್, ಈ ಒಂದು ಬಾಣಲಿ ಸ್ವಲ್ಪ ದಪ್ಪ ಇದೆ, ಇದು ಚೂರು ಹೀಟ್ ಆಗಲಿ, ಅದಾದ್ಮೇಲೆ ಎಣ್ಣೆ ಹಾಕ್ಕೋಬೇಕು. ಇಲ್ಲಿ ನಾನು ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನ ರೆಡಿ ಮಾಡೋದಕ್ಕೆ ನಾನು ಯಾವ ಸ್ಥಿತಿಗೆ ಬಂದ್ಬಿಟ್ಟಿದ್ದೆ ಗೊತ್ತಾ? ಆನಿಯನ್ ಎಲ್ಲ ಕಟ್ ಮಾಡೋಷ್ಟು ನನ್ನ ಕಣ್ಣಲ್ಲೆಲ್ಲ ನೀರು ಬಂದು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ್ದು. ಆ್ಯಂಡ್ ಇವಾಗ ನಾನು ಸ್ಟಫಿಂಗ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಪಫ್ಸ್ ಒಳಗಡೆ ಏನು ಸ್ಟಫಿಂಗ್ ಇರುತ್ತೆ ಅದನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಓಕೆ, ಚೂರು ಹೀಟ್ ಆಗಿದೆ. ಇವಾಗ ಇದಕ್ಕೆ ಎಣ್ಣೆ ಹಾಕೋಬೇಕು. ನಾನು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದ್ರಿಂದ ಸ್ಮಾಲ್ ಕ್ವಾಂಟಿಟಿಯಲ್ಲಿ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು 4 ಪಫ್ಸ್ ಆಗೋ ಥರ ಅಷ್ಟೇ. ಇದಿವಾಗ ನೀಟಾಗಿ ಬೇಯಬೇಕು. ಎಣ್ಣೆ ಹಚ್ಚಿ, ಎಣ್ಣೆ ಯಾರಾದ್ರು ಬೇಯಿಸ್ತಾರ? ಸ್ವಲ್ಪ ಅದು ಹೀಟ್ ಆಗಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಅಂದಾಗ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಅದಾದ್ಮೇಲೆ ನೋಡಿ, ನಾನು ಒಂದು 2 ದೊಡ್ಡ ಸೈಜ್ ಈರುಳ್ಳಿನ ನೀಟಾಗಿ ಫುಲ್ಲು ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನ ಹಾಕೋತಾ ಇದ್ದೀನಿ ಇವಾಗ. ನೀಟಾಗಿ ಗೋಲ್ಡನ್ ಬ್ರೌನ್ ಅಂತ ಹೇಳ್ತಾರಲ್ಲ, ಸೊ ಆ ಕಲರ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ದೊಡ್ಡ ಪಾತ್ರೆನೇ ತಗೊಂಡಿದ್ದೀನಿ, ನೀವು ಚಿಕ್ಕ ಪಾತ್ರೆನೇ ತಗೋಬಹುದು. ಆಕ್ಚುಲಿ ಸ್ಟಫಿಂಗ್ ಪ್ರಿಪೇರ್ ಮಾಡೋದು ತುಂಬಾ ಈಸಿ ಗೈಸ್. ಆನಿಯನ್ ಕಟ್ ಮಾಡೋದು ಒಂದೇ ಕಷ್ಟ, ಎಲ್ಲಾನು ಈಸಿನೇ. ನೋಡಿ, ಆನಿಯನ್ ಈಗ 50% ಫ್ರೈ ಆಗಿದೆ. ಸೊ ಇವಾಗ ಇದಕ್ಕೆ ನಾವು ಮಸಾಲಾ ಐಟಮ್ಸ್ನ ಆ್ಯಡ್ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಗರಂ ಮಸಾಲ, ಈ ಮಸಾಲಾ ಐಟಮ್ಸ್ ನ ಹಾಕೋಬೇಕಾದ್ರೆ ಫುಲ್ ಲೋ ಫ್ಲೇಮ್ ಇಟ್ಕೋಬೇಡಿ, ಓಕೆನಾ? ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಕೊನೆಯದಾಗಿ ಉಪ್ಪು. ಎಷ್ಟು ಹಾಕೊಂಡಿದ್ದಾದ್ಮೇಲೆ ಇವಾಗ ಇದನ್ನ ಒಂದು 2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇಷ್ಟೊತ್ತು ಪ್ಲೇನ್ ಆಗಿದ್ದಿದ್ದು ಆನಿಯನ್ ಇವಾಗ ಕಲರ್ಫುಲ್ ಆಗೋಯ್ತು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಮಸಾಲಾ ಐಟಮ್ಸ್ದು ಸ್ಮೆಲ್ ಹೋಗ್ಬೇಕು, ಅಂದ್ರೆ ಘಾಟ್ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಅಂದ್ರೆ ಮ್ಯಾಕ್ಸಿಮಮ್ 1-2 ಮಿನಿಟ್ಸ್.
ನೀವು ಈ ಒಂದು ಸ್ಟಫಿಂಗ್ನ ಪ್ರಿಪೇರ್ ಮಾಡಬೇಕಾದ್ರೆ ಫಸ್ಟ್ ಮೈದಾ ಹಸಿಟ್ಟನ್ನ ಕಲಸಿ ಇಟ್ಕೊಂಡ್ಬಿಡಿ. ಸೊ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಆ್ಯಂಡ್ ನಿಮಗೆ ಲಟ್ಸೋದಕ್ಕೆ ಈಸಿ ಆಗುತ್ತೆ. ಇನ್ನೊಂದು ಎಗ್ ನೀಟಾಗಿ ಬಾಯ್ಲ್ ಮಾಡಿ ಇಟ್ಕೊಬಿಡಿ. ಅದು ತಣ್ಣಗಾಗೋಷ್ಟು ಇದು ರೆಡಿ ಆಗುತ್ತೆ. ಓಕೆನಾ? ಓಕೆ ಗೈಸ್, ಇದು ಇವಾಗ ರೆಡಿ ಆಗಿದೆ. ಅಂದರೆ ಮಸಾಲದು ಘಾಟ್ ಇವೆಲ್ಲ ನೀಟಾಗಿ ಫ್ರೈ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಅಂದರೆ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ಬೇಕು. ಓಕೆನಾ? ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಲಟ್ಟಿಸ್ಕೊಳ್ಳೋದು. ನಂಗೆ ಮೈದಾ ಹಸಿಟ್ಟು ಯೂಸ್ ಮಾಡಬೇಕು ಅಂದರೆ ಒಂದು ಪ್ರಾಬ್ಲಮ್, ಆ್ಯಂಡ್ ಅದನ್ನ ಈ ಥರ ಲಟ್ಟಿಸ್ಬಿಟ್ಟು ಏನಾದರೂ ಪ್ರಿಪೇರ್ ಮಾಡಬೇಕು ಅಂದರೆ ಅದು ಇನ್ನೊಂಥರ ಪ್ರಾಬ್ಲಮ್, ಬಿಕಾಸ್ ಅದು ಈಸಿ ಅಲ್ಲ. ಬಟ್ ಯಾ ಓಕೆ, ಇವಾಗ ಇದನ್ನ ತಣ್ಣಗಾಗೋದಕ್ಕೆ ಬಿಡಬೇಕು. ಐ ಥಿಂಕ್ ಈ ಸ್ಟವ್ನ ಯೂಸ್ ಮಾಡೋದು ಇಲ್ಲಿಗೆ ಎಂಡ್ ಆಗುತ್ತೆ, ಬಿಕಾಸ್ ಇವಾಗ ನಾವು ನೆಕ್ಸ್ಟ್ ಏರ್ ಫ್ರೈಯರ್ ಯೂಸ್ ಮಾಡ್ತಿದ್ವಿ. ಓವನ್ ಇದ್ರೆ ಓವನ್ ಯೂಸ್ ಮಾಡ್ಕೋಬೋದು. ಓಕೆ, ಲೆಟ್ಸ್ ಆಫ್ ದಿ ಸ್ಟವ್. ಎರಡು ಫುಲ್ ದೊಡ್ಡ ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿದ್ದು ನಾನು, ಬಟ್ ಇಲ್ಲಿ ನೋಡಿದ್ರೆ ಇಷ್ಟೇ ಆಗಿದೆ. ಯಾ, ದಟ್ ವಾಸ್ ಎಕ್ಸ್ಪೆಕ್ಟೆಡ್. ಓಕೆ, ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ನಾವು ಎಗ್ ಪಫ್ಸ್ ಪ್ರಿಪೇರ್ ಮಾಡೋದು. ಅದಕ್ಕೆ ಬೇಕಾಗಿರೋ ಐಟಮ್ಸ್ ಮೈದಾ ಹಸಿಟ್ಟು, ಸ್ಟಫಿಂಗಿಗೆ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಅದು, ಮೊಟ್ಟೆ ಮತ್ತು ಇದು ಎಗ್ನ ಹೊಡೆದ್ಬಿಟ್ಟು ಈ ಥರ ಮಾಡಿಟ್ಕೊಂಡು, ಆ್ಯಂಡ್ ಮೊಟ್ಟೆ ಇದು ಆ್ಯಕ್ಚುಲಿ ನಾನು ಗೋಧಿ ಹಸಿಟ್ಟು ತೊಗೊಂಡಿದ್ದೀನಿ, ಅದು ಲಟ್ಟಿಸ್ಕೋಬೇಕಾದ್ರೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದು ಆಯಿಲ್ ಅಷ್ಟೇ ಗೈಸ್. ನನ್ನ ಪ್ರಕಾರ ಎಗ್ ಪಫ್ಸ್ ಮಾಡೋದಕ್ಕೆ ಟಫೆಸ್ಟ್ ಪಾರ್ಟ್ ಅಂದರೆ ಇದೆ, ಬಿಕಾಸ್ ಮೈದಾ ಹಸಿಟ್ಟು ಲಟ್ಟಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಆ್ಯಂಡ್ ಲೇಯರ್ ಬೇರೆ ಮಾಡಬೇಕು. ಐ ನೋ ಈ ಪ್ಲೇಸ್ ಇವಾಗ ಫುಲ್ ಮೆಸ್ ಆಗುತ್ತೆ. ಇಲ್ಲಾಂದ್ರೆ ಬ್ಲ್ಯಾಕ್ ಇರೋ ವಾಚ್ ವೈಟ್ ಆಗೋ ಚಾನ್ಸಸ್ ತುಂಬ ಇದೆ. ಆ್ಯಕ್ಚುಲಿ ಇದು ರೆಡಿಮೇಡ್ ಸಿಗುತ್ತೆ ನಿಮಗೆ. ಏನಂತಾರೆ ಇದಕ್ಕೆ, ಜಸ್ಟ್ ರೆಡಿಮೇಡ್ ಸಿಗುತ್ತೆ. ನೀವು ಅದ್ರ ಒಳಗಡೆ ಎಗ್ ಇಟ್ಬಿಟ್ಟು ಸ್ಟಫಿಂಗ್ ಹಾಕ್ಬಿಟ್ಟು ಮಾಡ್ಬೋದು. ಬಟ್ ನಾನು ಫುಲ್ ಸ್ಕ್ರ್ಯಾಚ್ ಮಾಡ್ತಾ ಇದ್ದೀನಿ. ಯಾವ್ದು ಶೇಪಲ್ಲಿ ಬರ್ತಾ ಇದೆ ಸದ್ಯಕ್ಕೆ. ಶೇಪ್ ಎಲ್ಲ ತಲೆ ಕೆಡಿಸ್ಕೊತಾ ಇಲ್ಲ ನಾನು. ಇವಾಗ ಫಸ್ಟ್ ಈ ಥರ ಹಾಕ್ಕೋಬೇಕು. ಅದ್ರ ಮೇಲೆ ಎಣ್ಣೆನ ನೀಟಾಗಿ ರಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದ್ರ ಮೇಲೆ ಇನ್ನೊಂದು ಹಾಕೋಬೇಕು. ನೆಕ್ಸ್ಟ್ ಆಯಿಲ್ ಜಸ್ಟ್ ರಬ್ ಮಾಡ್ಕೊಳ್ಳಿ. ಮತ್ತೆ ಅದ್ರ ಮೇಲೆ ಇನ್ನೊಂದು. ನಂಗೆ ಇದನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಏನ್ ಅನಿಸ್ತಾ ಇದೆ ಗೊತ್ತಾ, ನಾವು ಮನೇಲಿ ಪ್ರಿಪೇರ್ ಮಾಡಿದ್ರೇನೆ ನಾವು ಇಷ್ಟೆಲ್ಲ ಆಯಿಲ್ ಮೈದಾ ಬೆಳೆಸ್ಬೇಕು. ಇನ್ನು ಅಂಗಡಿಗಳಲ್ಲಿ ಪ್ರಿಪೇರ್ ಮಾಡ್ತಾರಲ್ಲ ಅದೆಲ್ಲ ಇನ್ಯಾವ ಥರ ಪ್ರಿಪೇರ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಸೊ ಇವಾಗ ಇದನ್ನ ನೀಟಾಗಿ ಮತ್ತೆ ಇದನ್ನ
ಐ ಥಿಂಕ್ ಇದರಲ್ಲಿ 2 ಆಗುತ್ತೆ. ಇನ್ನು 2ಕ್ಕೆ ಇನ್ನೊಂದ್ಸಲ ಪ್ರಿಪೇರ್ ಮಾಡ್ಕೋಬೇಕು. ಓಕೆ, ಇಷ್ಟನ್ನ ಮಾಡ್ಕೊಂಡಿದ್ದಾದ್ಮೇಲೆ ನೀಟಾಗಿ 4 ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಓಕೆನಾ? ಈಗ ಒಂದೊಂದೇ ಕೈಗೆ ತಗೊಂಡು ಐ ಥಿಂಕ್ we need plate. ಸ್ಟಫಿಂಗ್ ನ ಹಾಕ್ತಾ ಇದ್ದೀನಿ. ಸ್ಟಫಿಂಗ್ ನ ಹಾಕಿದ್ದಾದ್ಮೇಲೆ ಒಂದು ಮೊಟ್ಟೆನ ಪ್ಲೇಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ನೀಟಾಗಿ ಕ್ಲೋಸ್ ಮಾಡಬೇಕು. ಈ ಎಕ್ಸ್ಟ್ರಾ ಇರೋದನ್ನ ತೆಗೆದುಬಿಡ್ಬೋದು, ಇಲ್ಲ ಅಂದರೆ ಓಕೆ, ಈ ಎಕ್ಸ್ಟ್ರಾ ಇರೋದನ್ನ ತೆಗೆದುಬಿಡ್ಬೋದು, ಇಲ್ಲಾಂದರೆ ಜಸ್ಟ್ ಹಿಂಗೆ ಪ್ಲೇಸ್ ಮಾಡಿ ಬಿಟ್ಬಿಡಿ. ಇವಾಗ ಇದಕ್ಕೆ ನೀಟಾಗಿ ಈ ಮೊಟ್ಟೆನ ಏನು ಒಡೆದಿಟ್ಕೊಂಡಿದ್ದೀರ ಅದನ್ನು ನೀಟಾಗಿ ಈ ಥರ ಹಾಕ್ಕೊಳ್ಳಿ. ಜಸ್ಟ್ ಅಪ್ಲೈ ಮಾಡೋದಷ್ಟೇ. ಗೈಸ್, ಇವಾಗ ಇದನ್ನ ನಾನು ಏರ್ ಫ್ರೈಯರ್ ಒಳಗಡೆ ಪ್ಲೇಸ್ ಮಾಡ್ತಾ ಇದ್ದೀನಿ. ಎಸ್, ಪ್ಲೇಸ್ ಮಾಡಿದ್ದೀನಿ. ಇವಾಗ ಆನ್ ಮಾಡ್ಬಿಟ್ಟು ಏರ್ ಫ್ರೈಯರ್ ಜಸ್ಟ್ 10 ಮಿನಿಟ್ಸ್ ಇಡಬೇಕು. 120-130 ಡಿಗ್ರಿ. ಓಕೆನಾ? ಸೊ 10 ಮಿನಿಟ್ಸ್ ಆದ್ಮೇಲೆ ಸಿಗ್ತೀನಿ. ಓಕೆ ಗೈಸ್, ಬಿಸಿ ಬಿಸಿ ಟೀ ಒಟ್ಟಿಗೆ ಬಿಸಿ ಬಿಸಿ ಎಗ್ ಪಫ್ಸ್ ಮಾಡಿಕೊಟ್ಟಿದ್ದೀನಿ. ಸೊ ಟೇಸ್ಟ್ ಮಾಡಿ. ಫಸ್ಟ್ ಅದು ಟೀನ ಇದು ಅದು ಏನಾದ್ರು ಟೇಸ್ಟ್ ಮಾಡ್ತಾ ಇದ್ದಾರೆ. ಹೇಗಿದೆ ಜೆನ್ಯೂನ್ ಆಗಿ ಹೇಳಿ. ಚೆನ್ನಾಗಿದೆ. ಲೈಟ್ ಆಗಿ ಜಾಸ್ತಿ. ಹೌದಾ? ಆಕ್ಚುಲಿ ಅದೇನು ಗೊತ್ತಾ, ಆನಿಯನ್ ಕಟ್ ಮಾಡಿದಾಗ ಇಷ್ಟಿತ್ತು. ಓಕೆನಾ? ಆಮೇಲೆ ಸೊ ಆ ಒಂದು ಕ್ವಾಂಟಿಟಿಗೆ ಉಪ್ಪು ಹಾಕಿದೆ. ಅದನ್ನೂ ಅದೇ ಫ್ರೈ ಆದ್ಮೇಲೆ ಇಷ್ಟ ಆಗ್ಬಿಟ್ಟಿದೆ. ಕ್ರಿಸ್ಪಿ ಇದೆಯಾ? ಓಕೆ, ಉಪ್ಪು ಸ್ವಲ್ಪ ಕಡಿಮೆ. ಇನ್ನೆಲ್ಲ ಚೆನ್ನಾಗಿದ್ಯಾ? ಎಗ್ ಪಫ್ಸ್ ಥರ ಇದೆಯಾ? ಜಾಸ್ತಿ ಬಿಸಿ. ಹೌದಾ? ಸರಿ ಸರಿ. ಓಕೆ ಗೈಸ್, ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ಆ್ಯಂಡ್ ಕುಡಿ. ಹುಷಾರು. ನೆಕ್ಸ್ಟ್, ಆ್ಯಕ್ಚುಲಿ ನಂಗೆ ಇವತ್ತು ಸ್ವಲ್ಪ ಡೌಟ್ ಅಲ್ಲೇ ಮಾಡಿದ್ದು. ನಾನು ಫಸ್ಟ್ ಟೈಮ್ ಗೈಸ್ ನಾನು ಏನಿದು ಎಗ್ ಪಫ್ಸ್ನ ಮನೇಲಿ ಟ್ರೈ ಮಾಡಿರೋದು. ನೆಕ್ಸ್ಟ್ ಟೈಮು ಇನ್ನೂ ಸಖತ್ತಾಗಿ ಮಾಡ್ತೀನಿ.
ಇವಾಗ ಏನು ರಾಂಗ್ ಆಗಿದೆ? ಆ್ಯಕ್ಚುಲಿ ಕ್ರಿಸ್ಪಿ ಇದೆ ಅಲ್ಲ? ಓಕೆ, ನೆಕ್ಸ್ಟ್ ಟೈಮ್ ಇನ್ನೂ ಸಖತ್ತಾಗಿ ಮಾಡ್ತೇನೆ. ಉಪ್ಪೆಲ್ಲ ನೀಟಾಗಿ. ಇವಾಗ ಹೇಳಿ, ಎಗ್ ತಿಂದ್ರಲ್ಲ ಹೆಂಗಿದೆ? ಇವಾಗಲೂ ಉಪ್ಪು ಅನಿಸ್ತಾ? ಓಕೆ ಗೈಸ್, ಫುಲ್ ಬಿಸಿ ಇದೆ. ಟೇಸ್ಟ್ ಮಾಡೋಣ ಅಂದರೆ ಎಗ್ ಪಫ್ಸ್ನ ವಿತ್ ಎಗ್ ತಿನ್ಬೇಕು. ಚೆನ್ನಾಗಿದೆ ಅಲ್ಲ? ಸ್ವಲ್ಪ ಉಪ್ಪು ಜಾಸ್ತಿ. ಅದು ಬಿಟ್ರೆ ನನಗೆ ಬಾಯಲ್ಲಿ ಇಟ್ಟಿದ ತಕ್ಷಣ ಸೇಮ್ ನಾವು ಬೇಕ್ರಿಲೆಲ್ಲ ತಿಂತೀವಲ್ಲ ಅದೇ ಫ್ಲೇವರ್ ಬಂತು. ಬಿಸಿ ಬಿಸಿ ಟೀ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಆ್ಯಂಡ್ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಿ. ಅಫ್ಕೋರ್ಸ್ ನಾವು ಯಾವಾಗ್ಲೂ ಮನೇಲಿ ಪ್ರಿಪೇರ್ ಮಾಡಿಕೊಂಡು ತಿನ್ನೋದಕ್ಕೆ ಆಗೋದಿಲ್ಲ, ಬಟ್ ಟ್ರೈ ಮಾಡೋದ್ರಲ್ಲಿ ಏನಿದೆ ಅಲ್ವಾ? ಲೈಕ್ ನೆಕ್ಸ್ಟ್ ನಾನು ಯಾವ ರೆಸಿಪಿ ಟ್ರೈ ಮಾಡಬೇಕು ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಏನಾದರೂ ಒಂದು ರೆಸಿಪಿ ಟ್ರೈ ಮಾಡಿದಾಗ ಅದರಲ್ಲೂ ಈ ಥರ ಪಫ್ಸು ಗಿಫ್ಸು ಆ ಥರ ಟ್ರೈ ಮಾಡಿಬಿಟ್ಟು ಅದು ಚಂದ ಬಂದುಬಿಟ್ರೆ ಇರೋ ಒಂಥರ ಖುಷಿ. ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ ಬಿಟ್ಟರೆ ನನಗೆ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿ ಪಫ್ಸ್. ಓಕೆ ಗೈಸ್, ನಾಳೆ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋಗೆ ಟಟ ಬಾಯ್. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ಓಕೆನಾ? ಓಕೆ ಗೈಸ್, ಲಾಟ್ಸ್ ಆಫ್ ಲವ್. ನಾಳೆ ಸಿಗೋಣ. ಬಾಯ್.